ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾವಿವತ್ತು ಹೋಗ್ತಾ ಇರುವಂಥ ಪ್ಲೇಸ್ ಬಂದುಬಿಟ್ಟು ಕಾಲಭೈರವೇಶ್ವರ ಟೆಂಪಲ್ಲು. ಈ ಟೆಂಪಲ್ಲು ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಗ್ರಾಮದಲ್ಲಿ ಈ ಟೆಂಪಲ್ ಇದೆ. ಊರಿಂದ ಹೊರಗಡೆ ಇದೆ ಈ ಟೆಂಪಲ್ಲು. ಈ ಟೆಂಪಲ್ಲಿನ ಇತಿಹಾಸ ಏನಪ್ಪ ಅಂದರೆ 2000 ವರ್ಷಗಳ ಇತಿಹಾಸ ಈ ಟೆಂಪಲ್ಲಿಗಿದೆ. ಈ ಟೆಂಪಲ್ಲು ಚೋಳರು ಈ ಟೆಂಪಲನ್ನು ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಕಾಲಭೈರವೇಶ್ವರನಿಗೆ ಚೋಳರು ಒಂದು ವರವನ್ನು ಕೇಳಿದ್ರಂತೆ. ಸೂರ್ಯ ಮತ್ತು ಭೂಮಿ ಮತ್ತು ಆಕಾಶ ಇರೋವರೆಗೂ ನಾವು ಆಳ್ವಿಕೆ ಮಾಡಬೇಕು ಅಂತ ಕೇಳಿ ಭೂಮಿ ಮತ್ತು ಆಕಾಶ ಇರೋವರೆಗೂ ನಾವೇ ಆಳ್ವಿಕೆ ಮಾಡಬೇಕು ಅಂತ ಕೇಳಿದ್ರಂತೆ. ಆಗ ಕಾಲಭೈರವೇಶ್ವರ ಶಿವನ ಹತ್ರ ಹೋಗಿ ಅದನ್ನು ಹೇಳಿದ್ನಂತೆ. ಅದಕ್ಕೆ ಶಿವ ಬಂದುಬಿಟ್ಟು ಒಂದೇ ರಾತ್ರಿಯಲ್ಲಿ 8 ದೇವಸ್ಥಾನನ ನಿರ್ಮಾಣ ಮಾಡಿದರೆ ಅವರಿಗೆ ಈ ವರವನ್ನು ಕೊಡಬೇಕು ಅಂತ ಹೇಳಿದ್ರಂತೆ. ಅದನ್ನು ಬಂದು ಈ ಚೋಳರಿಗೆ ಹೇಳಿದಾಗ ಚೋಳರು ಒಂದೇ ರಾತ್ರಿಯಲ್ಲಿ 3 ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರಂತೆ. ಅದರಲ್ಲಿ ಜಡಗೇನಹಳ್ಳಿ ದೇವಸ್ಥಾನ ಬಂದು 2ನೇದಾಗಿರುತ್ತೆ. ಇಲ್ಲಿ ಬಂದು ಅಮಾವಾಸ್ಯೆ ಮತ್ತು ಅಷ್ಟಮಿಯಲ್ಲಿ ಬಂದು ಬೂದುಗುಂಬಳಕಾಯಿ ದೀಪ ಹಚ್ಚಿದರೆ ನಮಗೇನಾದರೂ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ಅಂದ್ಕೊಂಡಿದ್ರೆ ಅದು ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಇಲ್ಲಿ ಅಷ್ಟಮಿಯಲ್ಲಿ ಕೃಷ್ಣ ಪಕ್ಷ ಅಷ್ಟಮಿಯಲ್ಲಿ ರಾವು ಕಾಲದಲ್ಲಿ ಬಂದು ಇಲ್ಲಿ ಬೂದುಗುಂಬಳಕಾಯಿ ದೀಪನ ನಾವು ಹಚ್ಚಬೇಕು. ಏನಾದರೂ ಮಕ್ಕಳಾಗದೇ ಇದ್ದರೆ, ಮದುವೆ ಆಗದೇ ಇದ್ದರೆ, ಹಣಕಾಸು ಸಮಸ್ಯೆ ಈ ಥರ ಇದ್ದರೆ ಅಷ್ಟಮಿಯಲ್ಲಿ ಬಂದು ರಾವು ಕಾಲದಲ್ಲಿ ನಾವು ಬೂದುಗುಂಬಳಕಾಯಿ ದೀಪನ ಹಚ್ಚಬೇಕು. ಏನಾದರೂ ಮಾಟ ಮಂತ್ರ ಸಮಸ್ಯೆ, ದೃಷ್ಟಿ ದೋಷ ಈ ಥರದ ಸಮಸ್ಯೆ ಇದ್ದರೆ ನಾವು ಅಮಾವಾಸ್ಯೆ ದಿನ ಬಂದು ಇಲ್ಲಿ ಬೂದುಗುಂಬಳಕಾಯಿ ದೀಪವನ್ನು ಹಚ್ಚಿದರೆ ನಮಗೆ ಆ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ. ಇಲ್ಲಿ ದೀಪ ಹಚ್ಚಿ ನಾವು 18 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಆಮೇಲೆ ದೇವರ ದರ್ಶನವನ್ನು ಮಾಡಿದರೆ ನಾವೇನು ಅಂದ್ಕೊತೀವೋ ಅದು ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನ ಬಂದು ಬೆಂಗಳೂರಿಂದ 40 ಕಿಲೋಮೀಟರ್ ಇದೆ. ತುಂಬಾ ಜನ ಬರುತ್ತೆ. ಅಷ್ಟಮಿಯಲ್ಲಿ ರಾವು ಕಾಲದಲ್ಲೇ ಬಂದು ಇಲ್ಲಿ ದೀಪ ಹಚ್ಚಬೇಕು. ರಾವು ಕಾಲ ಮುಗಿದ ತಕ್ಷಣ ಇಲ್ಲಿ ಯಾರೂ ಇರೋದೇ ಇಲ್ಲ, ಎಲ್ಲ ಹೋಗ್ಬಿಡ್ತಾರೆ. 18 ಸುತ್ತು ನಾವು ಪ್ರದಕ್ಷಿಣೆಯನ್ನು ಹಾಕಬೇಕು. ಆ ಬೂದುಗುಂಬಳಕಾಯಿಗೆ ಎಲ್ಲ ಕುಂಕುಮ ಎಲ್ಲ ಅದರಿಂದ ಅಲಂಕಾರ ಮಾಡಿ ಎಳ್ಳೆಣ್ಣೆಯಿಂದ ನಾವು ದೀಪವನ್ನು ಹಚ್ಚಬೇಕು. ನಾವು ಹೋಗಿದ್ದ ದಿನ ಅಂತೂ ತುಂಬಾ ರಶ್ ಇತ್ತು. 1 ಅವರ್ 2 ಅವರ್ ಕ್ಯೂವಲ್ಲಿ ನಿಂತ್ಕೊಂಡು ದೇವರ ದರ್ಶನವನ್ನು ನಾವು ಮಾಡಿದ್ವಿ. ನೋಡ್ಬೋದು ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಜನ ಬಂದು ಈ ದೇವರ ದರ್ಶನವನ್ನು ಮಾಡ್ತಾರೆ ದೀಪವನ್ನು ಹಚ್ಚಿ. ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಬಂದು ಇಲ್ಲಿ ದೀಪವನ್ನು ಹಚ್ಚಿ ನಿಮ್ಮ ಸಮಸ್ಯೆಯನ್ನು ನಿವಾರಿಸ್ಕೊಳ್ಳಿ ಅಂತ ಹೇಳ್ಬೋದು. ಈ ಕಾಲಭೈರವೇಶ್ವರ ಟೆಂಪಲ್ಲು ತುಂಬಾ ಚೆನ್ನಾಗಿದೆ. ನೋಡಿ ಯಾವ ಥರ ಎಲ್ಲ ದೀಪ ಎಲ್ಲ ಹಚ್ಚಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಕೂಡ ತುಂಬ ದಿನದಿಂದ ಬರ್ತಾನೆ ಇದ್ದೀವಿ ಈ ಟೆಂಪಲ್ಲಿಗೆ. ನಮಗೆ ತುಂಬ ಒಳ್ಳೆಯದೇ ಆಗಿದೆ. ಮತ್ತು ನಾವು ಕೂಡ ದೀಪ ಎಲ್ಲ ಹಚ್ಚಿಬಿಟ್ಟು 18 ಸುತ್ತು ಪ್ರದಕ್ಷಿಣೆ ಹಾಕಿಬಿಟ್ಟು ಈಗ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ಕ್ಯೂವಲ್ಲಿ ನಿಂತ್ಕೊಂಡು ತುಂಬಾ ರಶ್ ಇತ್ತು. ಎಲ್ಲ ಕ್ಯೂವಲ್ಲೆಲ್ಲ ನಿಂತ್ಕೊಂಡು ಆದಮೇಲೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ದೇವ್ರ ದರ್ಶನ ಎಲ್ಲ ಆಗಿದೆ. ನೋಡಿ ಇದೇ ದೇವರು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ತುಂಬ ಹಳೆ ಕಾಲದ ದೇವಸ್ಥಾನ ಇದು. ದರ್ಶನ ಮುಗಿಸ್ಕೊಂಡು ನಾವೀಗ ಹೊರಟ್ವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನಿದೆ ಅಂತ. ಥ್ಯಾಂಕ್ ಯು. ಆಗೋಯ್ತು.